ವೆಲ್ಕಮ್ ಟು ಸುಮ್ನಾ ವ್ಲಾಗ್ಸ್. ಯುಗಾದಿ ಹಬ್ಬದ ದಿನ ಅಭ್ಯಂಜನ ಸ್ನಾನವನ್ನು ಹೇಗೆ ಮಾಡುವುದು ಅಂತ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಬೇವಿನ ಸೊಪ್ಪನ್ನು ಸ್ವಲ್ಪ ತರಿತರಿಯಾಗಿ ಅರೆದು ಅದಕ್ಕೆ ಬಿಸಿ ಮಾಡಿದಂತಹ ಹರಳೆಣ್ಣೆ ಹಾಗೆ ಸ್ವಲ್ಪ ಕಸ್ತೂರಿ ಅರಿಶಿನ ಅಥವಾ ಅರಿಶಿನವನ್ನು ಮಿಶ್ರಣ ಮಾಡಿ ನಂತರ ಮೊದಲು ತಲೆಗೆ ಹಚ್ಚಿ ನಂತರ ಮೈಗೆಲ್ಲ ನಾವು ಹಚ್ಕೋಬೇಕಾಗುತ್ತೆ. ಇನ್ನು ಮಕ್ಕಳಿಗೆ ಈ ಸ್ನಾನವನ್ನು ಮಾಡಿಸುವಂತಹ ಹಂತದಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಮಕ್ಕಳನ್ನು ಒಂದು ಮಣೆ ಅಥವಾ ಚಾಪೆಯ ಮೇಲೆ ಪೂರ್ವಾಭಿಮುಖವಾಗಿ ಕೂಡಿಸಿ ಅವರ ತಲೆಗೆ ಎಣ್ಣೆಯನ್ನು ಹಚ್ಚಿ ನಂತರ ಮೈಗೆಲ್ಲ ಹಚ್ಚಬೇಕಾಗುತ್ತದೆ. ತಲೆಗೆ ಎಣ್ಣೆಯನ್ನು ಹಚ್ಚುವಂತಹ ಸಂದರ್ಭದಲ್ಲಿ ಅಷ್ಟಚಿರಂಜೀವಿ ಶ್ಲೋಕವನ್ನು ಹೇಳಬೇಕು. ತಂದೆ ತಾಯಿ ಇಬ್ಬರು ಮಕ್ಕಳ ತಲೆಯ ಮೇಲೆ ಕೈಯನ್ನಿಟ್ಟು ಆಶೀರ್ವದಿಸುತ್ತಾ ಇಲ್ಲಿ ತೋರಿಸಿರುವಂತಹ ಅಷ್ಟಚಿರಂಜೀವಿ ಶ್ಲೋಕವನ್ನು ಹೇಳಬೇಕು. ಇದರ ಅರ್ಥವನ್ನು ನೋಡುವುದಾದರೆ, ದ್ರೋಣಾಚಾರ್ಯ ಪುತ್ರನಾದಂತಹ ಅಶ್ವತ್ಥಾಮ, ದಾನಸೂರ ಬಲಿಚಕ್ರವರ್ತಿ, ಮಹಾಭಾರತವನ್ನು ರಚಿಸಿದ ವೇದವ್ಯಾಸರು, ರಾಮಭಕ್ತ ಹನುಮಂತ, ರಾವಣನ ಸಹೋದರ ವಿಭೀಷಣ, ಪಾಂಡವ ಮತ್ತು ಕೌರವರ ಗುರು ಕೃಪಾಚಾರ್ಯರು, ವಿಷ್ಣುವಿನ ಅವತಾರ ಪರಶುರಾಮ, ಹಾಗೆ ಶಿವನ ಭಕ್ತನಾದಂತಹ ಮಾರ್ಕಂಡಯ್ಯ ಇವರನ್ನು ಅಷ್ಟಚಿರಂಜೀವಿಗಳೆಂದು ಪರಿಗಣಿಸಲಾಗುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಮಕ್ಕಳ ಆಯುಷ್ಯ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಶ್ಲೋಕವನ್ನು ಹೇಳಿದಾದ ಮೇಲೆ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ 15-20 ನಿಮಿಷದ ನಂತರ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಬೇಕು. ಸ್ನಾನವನ್ನು ಮಾಡಿಸುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನಿ ಸನ್ನಿಧಿಂ ಕುರು ಅಂತ ಶ್ಲೋಕವನ್ನು ಹೇಳುತ್ತಾ ಸ್ನಾನ ಮಾಡಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.